ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮತ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ತಪ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮೋಚನ್. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಂ ಮಹಾಭಾರತಕೃತ್ ಭವೇತ್. ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಯುಧ್ಯತಾಮೇವ ತೇಷಾಂ ತು ಭಾಸ್ಕರೇಸ್ತಮುಪಾಗತೆ ಸಂಧ್ಯಾ ಸಮಭವದ್ಘೋರಾ ನಾಪಶ್ಯಾಮ ತತೋರಣಂ. ಭೀಷ್ಮಾಚಾರ್ಯರು 9ನೆಯ ದಿನದ ಯುದ್ಧದಲ್ಲಿ ಅಮೋಘವಾದ ಪ್ರದರ್ಶನವನ್ನು ತೋರಿಸಿ ವಿರಾಟನನ್ನು, ಸೋಮಕ ದೇಶದ ಎಲ್ಲರನ್ನು ಅಂದರೆ ದ್ರುಪದನ ಮಕ್ಕಳನ್ನು, ಸಾತ್ಯಕಿ ಮೊದಲಾದವರನ್ನು ಒಂದು ಹಂತದಲ್ಲಿ ಬಹಳ ಮಂದವಾಗಿ ಯುದ್ಧ ಮಾಡಿದ ಅರ್ಜುನನನ್ನು, ಒಟ್ಟಾರೆ ಪಾಂಡವರನ್ನು, ಭೀಮಸೇನ ದೇವರನ್ನು ನೋಡಿತು ಎಲ್ಲರನ್ನು ಸೋಲಿಸ್ತಾರೆ. ಬಹಳ ಘೋರವಾದ ಯುದ್ಧವಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಇವತ್ತು ರಾತ್ರಿ ಆದರಾಗಲಿ ಯುದ್ಧವಾಡುವುದೇ ಅಂತ. ಜಯವಾಗ್ತಾ ಇದೆ, ಉತ್ಸಾಹದಲ್ಲಿದ್ದಾರೆ. ಹಾಗಾಗಿ ಭೀಷ್ಮಾಚಾರ್ಯ ಯುದ್ಧವಾಡುವುದೇ ಅಂತ ಸೂರ್ಯಾಸ್ತವಾಗ್ತಾ ಬಂದರೂ ಕೂಡ ಅವರು ಅವಹಾರವನ್ನು ಅರ್ಥಾತ್ ಯುದ್ಧವನ್ನು ನಿಲ್ಲಿಸದೇ ಇದ್ದಾಗ ತಥೋ ಯುಧಿಷ್ಠಿರೋ ರಾಜ ಸಂಧ್ಯಾಂ ಸಂದೃಶ್ಯ ಭಾರತ ವಧ್ಯಮಾನಂಚ ಭೀಷ್ಮೇಣ ತ್ಯಕ್ತಾಸ್ತ್ರಂ ಭಯವಿಹ್ವಲಂ. ಸ್ವಯಂ ಧರ್ಮರಾಜ ಹಣ್ಣಾಗಿ ಹೋಗಿಬಿಟ್ಟಿದ್ದ. ಭೀಷ್ಮಾಚಾರ್ಯರ ಕೈಯಲ್ಲಿ ಸೂರ್ಯಾಸ್ತವಾಯಿತು. ಆದರೂ ಅವರು ಯುದ್ಧ ನಿಲ್ಲಿಸದೇ ಇದ್ದಾಗ ನಾವೇ ಯುದ್ಧ ನಿಲ್ಲಿಸೋದು ಕ್ಷೇಮ ಅಂತ ಹೇಳಿ ಧರ್ಮರಾಜ ಸ್ವಯಂ ಯುದ್ಧವನ್ನು ನಿಲ್ಲಿಸ್ತಾನೆ.
ತಥೋಪಹಾರಂ ಸೈನ್ಯಾನಂ ಚಕ್ರೇ ರಾಜ ಯುಧಿಷ್ಠಿರ. ರಾಜ ಯುದ್ಧವನ್ನು ನಿಲ್ಲಿಸಿದಾಗ ಭೀಷ್ಮಾಚಾರ್ಯರು ಕೂಡ ಅನಿವಾರ್ಯವಾಗಿ ಯುದ್ಧ ನಿಲ್ಲಿಸಬೇಕಾಯಿತು. ತಸ್ಮಿನ್ ರಾತ್ರಿ ಮುಖೇ ಘೋರೆ ಪಾಂಡವ ವೃಷ್ಣಿಭಿಃ ಸಹ ಸಂಜಯಾಶ್ಚ ದುರಾಧರ್ಷಾಃ ಮಂತ್ರಾಯ ಸಮುಪಾವಿಶನ್. ಆಗ ರಾತ್ರಿ ಪಾಂಡವರು ಧರ್ಮರಾಜನ ಜೊತೆಗೆ ವಿಚಾರವನ್ನು ಮಾಡ್ತಾ ಇದ್ದಾರೆ. ಬಹಳ ಚಿಂತೆಯಾಗಿದೆ. ಯುಧಿಷ್ಠಿರ ಬಹಳ ಮೊಟ್ಟ ಮೊದಲಿಗೆ ವಿಚಾರವನ್ನು ಮಾಡಿದ. ತಥೋ ಯುಧಿಷ್ಠಿರೋ ರಾಜ ಮಂತ್ರ ಇತ್ತು. ಬಹಳ ಚೆನ್ನಾಗಿ ವಿಚಾರವನ್ನು ಮಾಡಿ ಕೃಷ್ಣನ ಮುಖವನ್ನು ನೋಡ್ತಾ ಹೇಳ್ತಾನೆ, ಕೃಷ್ಣ ಪಶ್ಯ ಮಹಾತ್ಮಾನಂ ಭೀಷ್ಮಂ ಭೀಮ ಪರಾಕ್ರಮಂ. ಕೃಷ್ಣ ಭೀಷ್ಮಾಚಾರ್ಯರ ಭೀಮ ಪರಾಕ್ರಮವನ್ನು ನಾವು ನೋಡಿದೆವಲ್ಲ. ಯಥಾ ಭೀಷ್ಮೋ ರಣೇ ಕ್ರುದ್ಧಃ ತೀಕ್ಷ್ಣಶಸ್ತ್ರ ಪ್ರತಾಪವಾನ್ ಗೃಹೀತ ಚಾಪ ಸಮರೆ ಪ್ರಮುಂಚನ್ ನಿಶಿತಾನ್ ಶರಾನ್. ಇಷ್ಟು ಕ್ರುದ್ಧನಾಗಿ ನಿಶಿತವಾದ ಬಾಣಗಳನ್ನು ಅತ್ಯಂತ ವೇಗದಿಂದ ಬಿಡ್ತಾ ಇರುವಾಗ ಇಂದ್ರನಂತಹ ಇಂದ್ರನಿಗೂ ಕೂಡ ಭೀಷ್ಮಾಚಾರ್ಯರನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಪಾಶಭೃತ್ತಾದ ವರುಣನಿಗಾಗಲಿ, ಗದೆಯನ್ನು ಧಾರಣವನ್ನು ಮಾಡಿದ ಕುಬೇರನಿಗಾಗಲಿ ಸಂಕ್ರುದ್ಧನಾದ ಭೀಷ್ಮಾಚಾರ್ಯರನ್ನು ಗೆಲ್ಲಿಕ್ಕಾಗುವುದಿಲ್ಲ. ಆತ್ಮನೋ ಬುದ್ಧಿ ದೌರ್ಬಲ್ಯಾತ್. ನನ್ನ ಸುದೀರ್ಘವಾದ ಸುತೀಕ್ಷ್ಣವಾದ ದೂರದೃಷ್ಟಿಯ ಬುದ್ಧಿ ಇಲ್ಲದೇ ಇರೋಣದಿಂದಾಗಿ ಭೀಷ್ಮಾಚಾರ್ಯರಿಗೆ ಜೊತೆಗೆ ಯುದ್ಧವನ್ನು ಸಾರಿದೆ ಅಂತ ಅನಿಸಿಬಿಟ್ಟಿದೆ ನನಗೆ ಇವತ್ತು. ವನಂ ಯಾಸ್ಯಾಮಿ ದುರ್ಧರ್ಷ. ಕೃಷ್ಣ, ನಾನು ವನಕ್ಕೆ ಹೊರಡ್ತೇನೆ, ಅಲ್ಲೇನೇ ನನಗೆ ಶ್ರೇಯಸ್ಸಿದೆ. ಇಲ್ಲಿ ಇದ್ದು ಸೋತು ಸಾಯುವುದಕ್ಕಿಂತಲೂ, ಎಲ್ಲರನ್ನು ಸಂಹಾರವನ್ನು ಮಾಡಿ ಆದ ಮೇಲೆ ನಾನು ವನಕ್ಕೆ ಹೋಗುವುದಕ್ಕಿಂತಲೂ ಮೊದಲಿಗೆ ನಾನು ವನಕ್ಕೆ ತೆರಳಕ್ಕೆ ಸಿದ್ಧನಾಗಿಬಿಟ್ರೆ ಈ ಉಳಿದವರಂತರೂ ಎಲ್ಲರೂ ಬದುಕುತ್ತಾರೆ. ನನಗೆ ರಾಜ್ಯ ಇಲ್ಲ. ಈಗ ಉಳಿದವರೂ ಬದುಕಲಿಲ್ಲ, ನನಗೂ ರಾಜ್ಯ ಇಲ್ಲ, ವನಕ್ಕೆ ಹೋಗಬೇಕಾಯಿತು ಅಂತಂದ್ರೆ ಆ ಪ್ರಸಂಗಕ್ಕಿಂತಲೂ ಇದು ಬಹಳ ಚಲೋ ಅಲ್ವ, ಕ್ಷೇಮವಲ್ಲವೇ? ನ ಯುದ್ಧಂ ರೋಚತೆ ಕೃಷ್ಣ ಹಂತಿ ಭೀಷ್ಮೋ ಹಿ ನ ಸದಾ. ನಮ್ಮನ್ನು ಭೀಷ್ಮಾಚಾರ್ಯ ಸಂಹಾರವನ್ನು ಮಾಡೇ ಮಾಡ್ತಾರೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದಾಗಿ ಯುದ್ಧದಿಂದ ನಾವು ವಿಮುಖರಾಗಿ ಬಿಡುವುದು ಬಹಳ ಕ್ಷೇಮ. ಮತ್ಕೃತೆ ಭಾತೃ ಸೌಹಾರ್ದಾತ್ ರಾಜ್ಯಭ್ರಷ್ಟಾ ವನಂಗತಃ. ನನ್ನ ತಪ್ಪಿನಿಂದ, ನನ್ನ ಮೇಲಿನ ಪ್ರೀತಿಯಿಂದ ಇವರು ರಾಜ್ಯ ಭ್ರಷ್ಟರಾಗಿದ್ದಾರೆ, ವನಕ್ಕೆ ಹೋಗಿದ್ದಾರೆ. ನನಗಾಗಿ ದ್ರೌಪದಿ ಕಷ್ಟಪಟ್ಟಿದ್ದಾಳೆ ನನ್ನಿಂದಾಗಿ. ಇಷ್ಟಾಗಿಯೂ ಮತ್ತೆ ನಾನು ನನ್ನಿಂದ ಇನ್ನೊಬ್ಬರಿಗೆ ಕಷ್ಟ ಕೊಡುವುದಕ್ಕೆ ನನಗೆ ಅಪೇಕ್ಷವಿಲ್ಲ. ನಾನು ವನಕ್ಕೆ ಹೋಗಿಬಿಡೋದು ಬಹಳ ಶ್ರೇಯಸ್ಕರ. ಒಂದೇ ದಿನದ ಭೀಷ್ಮಾಚಾರ್ಯರ ಪರಾಕ್ರಮಕ್ಕೆ ದುರ್ಯೋಧನ ಇಷ್ಟು ಮೆತ್ತಗಾದ, ಇಷ್ಟು ಹಣ್ಣಾದ, ಈ ಮಟ್ಟಕ್ಕೆ ಬ್ಯಾಕ್ಫೂಟಿಗೆ ಬಂದ. ಅರ್ಥಾತ್ ನಾನು ವನಕ್ಕೆ ಹೋಗುವುದಕ್ಕೆ ಸಿದ್ಧನಾದ. ಶ್ರೀ ಭಗವಾನುವಾಚ ಧರ್ಮಪುತ್ರ ವಿಷಾದಂ ತ್ವಂ ಮಾ ಕೃತಾ ಸತ್ಯಸಂಗರ. ಹೇ ಧರ್ಮರಾಜ, ಬಹಳ ದುಃಖ ಪಡಬೇಡ ಮಹಾರಾಯ. ನಿನ್ನ ತಮ್ಮಂದಿರೇನಿದ್ದಾರೆ ನೋಡು, ಭೀಮಸೇನ, ಅರ್ಜುನ, ವಾಯುವಗ್ನಿಗೆ ಸಮರಾದ ಪರಾಕ್ರಮಿಗಳಾಗಿದ್ದಾರೆ. ಮಾದ್ರಿ ಪುತ್ರರು ನಕುಲ ಸಹದೇವರಿದ್ದಾರೆ, ಪ್ರಚಂಡ ಬಲಶಾಲಿಗಳಾಗಿದ್ದಾರೆ. ಹನಿಷ್ಯತಿ ರಣೇ ಭೀಷ್ಮಂ ಆಹೂಯ ಪುರುಷರ್ಷಭಂ ಪಶ್ಯತಾಂ ಧರ್ತರಾಷ್ಟ್ರಾಣಂ ಇದಿ ನೆಚ್ಚತಿ ಫಲ್ಗುನಃ. ಬೇಡೋ, ಅವ್ರನ್ಯಾರನ್ನು ಬೇಡ, ನಾನೇ ಭೀಷ್ಮಾಚಾರ್ಯರನ್ನು ಇವತ್ತು ಸಂಹಾರವನ್ನು ಮಾಡುವವನಿದ್ದೆ. ಆದರೆ ನಾನು ಸಂಹಾರವನ್ನು ಮಾಡುವುದು ಈ ಅರ್ಜುನ ಅಪೇಕ್ಷೆ ಪಡುವುದಿಲ್ಲ, ತಾನ ಸಂಹಾರವನ್ನು ಮಾಡ್ತಾ ಇಲ್ಲ. ಯದಿ ಭೀಷ್ಮೇ ಹತೆ ವೀರೇ ಜಯಂ ಪಶ್ಯಸಿ ಪಾಂಡವ. ಒಬ್ಬ ಭೀಷ್ಮಾಚಾರ್ಯರು ಸತ್ತರು ಅಂತಾದರೆ ನಿನಗೆ ಜಯ. ಈ ಭೀಷ್ಮಾಚಾರ್ಯ ಇವರು ಸಂಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ನಾನು ಸಂಹಾರವನ್ನು ಮಾಡ್ತೇನೆ. ಅರ್ಜುನ ಕೇಳ್ತಾ ಇಲ್ಲ. ಸಂಹಾರ ಮಾಡೋದಕ್ಕೆ ನಾನು ಹೊರಟಿದ್ದೆ, 10 ಹೆಜ್ಜೆ ಮುಂದೆ ಹೊರಟಿದ್ದೆ. ನನ್ನ ಕಾಲು ಹಿಡಿದು ಎಳ್ಕೊಂಬಂದು ನನ್ನ ರಥದೊಳಗೆ ಕೂಡಿಸಿದ. ಕೇಳು, ಒಂದು ತಿಳುಕೋ ಧರ್ಮಣ್ಣ. ಯಶತ್ರು ಪಾಂಡುಪುತ್ರಾಣ ಮಚ್ಛತ್ರು ಸನ ಸಂಶಯ.
ಯಾರು ಪಾಂಡವರ ಶತ್ರು ಆಗಿದ್ದಾರೆ ಅವರು ನನ್ನ ಶತ್ರುಗಳೇ. ಮದರ್ಥ ಭವದರ್ಥ ಯೇ ಮದೀಯ ಸ್ತವೈವಬೆ. ನಮಗಾಗಿ ಯಾರಿದ್ದಾರೆ, ಅರ್ಥಾತ್ ಪಾಂಡವರಿಗಾಗಿ ಯಾರಿದ್ದಾರೆ ಅವರು ನನಗಾಗಿಯೂ ಇದ್ದಾರೆ. ಯಾರು ನನ್ನವರು ಅವರೆಲ್ಲರೂ ಪಾಂಡವರವರು. ಯಾರು ಪಾಂಡವರ ಶತ್ರುಗಳು ಅವರು ನನ್ನ ಶತ್ರುಗಳು. ಯಾರು ನನ್ನವರು ಅವರು ಪಾಂಡವರು. ಯಾರು ಪಾಂಡವರವರಾಗಿದ್ದಾರೆ ಅವರು ನನ್ನವರೇ ಆಗಿರ್ತಾರೆ. ಏನು ಕೃಷ್ಣ ಹೇಳ್ತಾನೆ, ಇದು 2ನೇ ಬಾರಿ ಹೇಳುವಂತ ಮಾತಿದು. ತವ ಭ್ರಾತ ಮಮ ಸಖ ಸಂಬಂಧಿ ಶಿಷ್ಯ ಏವಚ. ನಿನ್ನ ತಮ್ಮ ಅರ್ಜುನ ನನ್ನ ಗೆಳೆಯ, ಸಂಬಂಧಿ ನನ್ನ ತಂಗಿ ಗಂಡ, ಮಿತ್ರ ಏವಚ ನನಗೆ ಅತ್ಯಂತ ಆತ್ಮೀಯ ಮಿತ್ರ. ಅಷ್ಟೇ ಅಲ್ಲ, ಶಿಷ್ಯ ಏವಚ ಶಿಷ್ಯನೂ ಆಗಿದ್ದಾನೆ. ಮಾಂಸಾನ್ಯುತ್ಕೃತ್ಯ ದಾಸ್ಯಾಮಿ ಫಲ್ಗುನಾರ್ಥೇ ಮಹೀಪತೆ. ಧರ್ಮಣ್ಣ, ಅರ್ಜುನನಿಗಾಗಿ ನನ್ನ ಮಾಂಸವನ್ನು ನಾನು ಕಿತ್ತಿಕೊಡುವುದಕ್ಕೆ ನಾನು ತಯಾರಿದ್ದೇನೆ. ಮಾಂಸಾನಿ, ಒಂದು ಮಾಂಸ ಅಲ್ಲ, ತುಂಡು ತುಂಡು ಮಾಡಿ ಮಾಂಸಗಳನ್ನು ಕಿತ್ತಿಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ ಅರ್ಜುನನಿಗಾಗಿ. ಏಷ ಚಾಪಿ ನರವ್ಯಾಘ್ರೋ ಮತ್ಕೃತೆ ಜೀವಿತಂ ತ್ಯಜೇತ್. ಈ ಅರ್ಜುನನೂ ಕೂಡ ನನಗಾಗಿ ಪ್ರಾಣತ್ಯಾಗ ಮಾಡುವುದಕ್ಕೆ ಸಿದ್ಧನಿದ್ದಾನೆ. ಸಮಾಂ ನಿಯುಂಕ್ಷ ರಾಜೇಂದ್ರ ಯಾವತ್ ಸಜ್ಜೋ ಭವಾಮ್ಯಹಂ. ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ, ನನಗೆ ಆಜ್ಞೆಯನ್ನು ಮಾಡು, ನಾನು ಯುದ್ಧ ಮಾಡ್ತೇನೆ. ಆದರೆ ಪ್ರತಿಜ್ಞಾತಮುಪಪ್ಲಾವ್ಯ ಯತ್ ಪಾರ್ಥೇನ ಪೂರ್ವತಃ ಪಾರ್ಥ ಪಾತಯಿಷ್ಯಾಮಿ ಗಾಂಗೇಯ ಮಿತ್ಯುಲೂಕಸ್ಯ ಸನ್ನಿಧೋ. ಉಲೂಕ ಯುದ್ಧ ಸಂಧಾನಕ್ಕೆ ಬಂದಾಗ ಇದೇ ಅರ್ಜುನ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ, ಭೀಷ್ಮಾಚಾರ್ಯರನ್ನು ನಾನು ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿ. ಆ ಪ್ರತಿಜ್ಞೆಯನ್ನು ಪಾಲನೆಯನ್ನು ಮಾಡುವುದಕ್ಕಾಗಿ ನಾನು ಬಿಟ್ಟಿದ್ದೇನೆ. ಆ ಪ್ರತಿಜ್ಞೆ ಭಂಗವಾಗತ್ತೆ ಅನ್ನೋದಕ್ಕಾಗಿ ನಾನು ಬಿಟ್ಟಿದ್ದೇನೆ. ಅಥವಾ ಫಲ್ಗುನಶೇಷ ಭಾರ ಪರಮಿತೋರಣೆ ಸ ಹರಿಷ್ಯತಿ ಸಂಗ್ರಾಮೆ ಭೀಷ್ಮಂ ಪರ ಪುರಂಜಯಂ. ಅರ್ಜುನ ಅನುಜ್ಞೆಯನ್ನು ಕೊಟ್ಟರೆ ನೀನು ಸಂಹಾರವನ್ನು ಮಾಡು ಕೃಷ್ಣ, ನನ್ನ ಕಡೆಯಿಂದ ಆಗ್ತಿಲ್ಲ ಅಂತ ಅರ್ಜುನ ಒಂದು ಮಾತು ಹೇಳಿದರೆ ನಾನು ಸಂಹಾರವನ್ನು ಮಾಡ್ತೇನೆ. ಏನು ಪಾಂಡವರದು ಕೃಷ್ಣನದು ಅನ್ಯೋನ್ಯವಾದ ಪ್ರೀತಿ, ಅಪ್ರತಿಮವಾದ ಪ್ರೀತಿ. ದೇವರಿಗೆ ನಾವು ಎಷ್ಟು ಕೊಡ್ತೇವೆ ಅದರ ಕೋಟಿ ಪಟ್ಟು ಹೆಚ್ಚು ನಮಗೆ ಕೊಡುವುದಕ್ಕಾಗಿ ದೇವರು ಸನ್ನದ್ಧನಾಗಿದ್ದಾನೆ. ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆಯನ್ನು ಮಾಡಿಕೊಳ್ಳಬೇಕು. ಇದು ಅಷ್ಟೇ ಸತ್ಯ, ಅಷ್ಟೇ ಸತ್ಯ. ಏನು ಹೇಳ್ತಾನೆ ಕೃಷ್ಣ, ಅರ್ಜುನನಿಗಾಗಿ ಮಾಂಸ ಅನ್ನೋತ್ಕೃತ್ಯ, ಮಾಂಸಗಳನ್ನು ಕಿತ್ತಿ ಕಿತ್ತಿ ಕೊಡುವುದಕ್ಕೆ ನಾನು ತಯಾರಿದ್ದೇನೆ. ಅಷ್ಟು ಅರ್ಜುನ ನನಗೆ ಬೇಕಾದವನಿದ್ದಾನೆ. ಯಾರು ಅರ್ಜುನನಿಗೆ ಬೇಕಾದವರು ಅವರು ನನಗೆ ಬೇಕಾದವರು. ಯಾರು ಅರ್ಜುನನ ದ್ವೇಷಿಗಳು ಅವರು ನನ್ನ ದ್ವೇಷಿಗಳು. ಯಸ್ತಾನ್ ದ್ವೇಷ್ಟಿ ಸತಾನ್ ದ್ವೇಷ್ಟಿ ಯಸ್ತಾನ್ ಅನು ಸತಾನ್ ಅನ್ನು. ಯಾರು ಪಾಂಡವರನ್ನು ದ್ವೇಷ ಮಾಡ್ತಾರೋ ಅವರು ನನ್ನನ್ನು ದ್ವೇಷ ಮಾಡಿದಂತೆ, ಯಾರು ಪಾಂಡವರಿಗೆ ಅನುಕೂಲರಾಗಿದ್ದಾರೋ ಅವರು ನನಗೆ ಅನುಕೂಲ ಎಂಬುದಾಗಿ ಹಿಂದೊಮ್ಮೆ ಮಾತು ಶ್ರೀಕೃಷ್ಣ ಪರಮಾತ್ಮ ಗಟ್ಟಿಯಾಗಿ ಹೇಳಿದ್ದ. ಈಗ ಪುನಃ ಮತ್ತೆ ಹೇಳ್ತಾನೆ, ಏನಂತೆ, ಮದರ್ಥ ಭವದರ್ಥ ಯೇ ಮದೀಯಾಸ್ತವೈವತೆ. ಯಾರು ನನಗಾಗಿ ಇದ್ದಾರೆ ಅವರು ಪಾಂಡವರಿಗಾಗಿ ಇದ್ದಾರೆ. ಯಾರು ಪಾಂಡವರವರೋ ಅವರು ನನ್ನವರಾಗಿದ್ದಾರೆ. ಯಾರು ಪಾಂಡವರ ಶತ್ರುಗಳು ಅವರು ನನ್ನ ಶತ್ರುಗಳಾಗಿದ್ದಾರೆ. ಯಶತ್ರು ಪಾಂಡುಪುತ್ರಾಣ ಮಚ್ಛತ್ರು ಸ ನ ಸಂಶಯ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಹೇಳು, ಆಜ್ಞೆಯನ್ನು ಮಾಡು. ನೀವೊಂದು ಮಾತು ಹೇಳು ಕೃಷ್ಣ, ನೀನು ನೋಡಿಕೊಂತ ಹೇಳು. ನಾಳೆ ಭೀಷ್ಮಾಚಾರ್ಯನ ಚಂಡಾಡಿಕೊಂಡು ತೆಗೆದುಕೊಂಡು ಬರ್ತೇನೆ. ಯುಧಿಷ್ಠಿರವಾಚ ಕೃಷ್ಣ ಏತು ತ್ವಾಂ ಅನೃತಂ. ನಾವು ಯಾರಾದರೂ ಈ ತರಹದ ಸ್ಥಾನದೊಳಗಿದ್ರೆ ಕೃಷ್ಣ ನೀನು ನೋಡ್ಕೊಂಡು ಬಂದ್ಬಿಡು ಅಂತ ಹೇಳಿಬಿಡ್ತಿದ್ದೆವು. ಆದರೆ ಇಲ್ಲಿದ್ದೊಂದು ಧರ್ಮರಾಜ ಇದ್ದ. ಆ ಧರ್ಮರಾಜ ಹೇಳ್ತಾನೆ, ನತು ತ್ವಾಂ ಅನೃತಂ ಕರ್ತುಂ ಉತ್ಸಹೇ ಸ್ವಾತ್ಮಗೌರವಾತ್. ಕೃಷ್ಣ, ಯುದ್ಧದೊಳಗೆ ನೀನು ಶಸ್ತ್ರಾಸ್ತ್ರಗಳನ್ನು ಹಿಡಿಯೋದಿಲ್ಲ ಎಂಬುದಾಗಿ ನೀನು ಪ್ರತಿಜ್ಞೆಯನ್ನು ಮಾಡಿದ್ದೀಯಾ. ನಿನ್ನ ಮಾತು ಸುಳ್ಳು ಮಾಡುವುದಕ್ಕಾಗಿ ನಾವು ತಯಾರಿಲ್ಲ. ಅಯುಧ್ಯಮಾನ ಸಹಾಯಂ ಯಥೋಕ್ತಂ ಕುರು ಮಾಧವ. ಯುದ್ಧ ಮಾಡದೇ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದ್ದೀಯಲ್ಲ, ಅದೇ ಮಾತು ನಡೆಸಿಕೊಂಡು ಹೋಗು. ಯುದ್ಧ ಮಾಡಬೇಕಾದ ಅವಶ್ಯಕತೆ ಬೇಡ ಕೃಷ್ಣ.
ನಿನ್ನ ಮಾತು ಸುಳ್ಳಾಗುವುದಕ್ಕೆ ನಾವು ಒಪ್ಪಿಕೊಳ್ಳುವುದಿಲ್ಲ. ಎಷ್ಟು ಪಾಂಡವರ ಪ್ರೀತಿ ಎಷ್ಟಿದೆ ನೋಡಿ, ಪಾಂಡವರ ಪ್ರೀತಿ ಎಷ್ಟಿದೆ. ಬಹವತ ಸಹಿತ ಸರ್ವೇ ಪ್ರಯಾಮ ಮಧುಸೂದನ ತದ್ವಯಂ ಸಹಿತ ಗತ್ವ ಭೀಷ್ಮ ಮಾಟು ನರೋತ್ತಮ. ಆಗ ಧರ್ಮರಾಜ ಹೇಳ್ತಾನೆ, ಒಂದು ಕೆಲಸ ಮಾಡೋಣ, ನೀನು ಯುದ್ಧಕ್ಕೆ ಬೇಡ, ಅರ್ಜುನ ಯುದ್ಧ ಮಂದವಾಗಿ ಮಾಡ್ಲಿಕ್ಕತ್ತಾನೆ, ನಮಗೆ ಇವತ್ತಿನ ದಿನ ಸೋಲಾಗಿದೆ, ಭೀಷ್ಮಾಚಾರ್ಯ ಇರುವವರೆಗೂ ನಮಗೆ ಗೆಲುವಿಲ್ಲ, ಅದನ್ನು ನೀನು ಹೇಳಿಬಿಟ್ಟಿದ್ದೀಯ ಕೃಷ್ಣ. ಈಗ ನಿನ್ನ ಬಾಯಲ್ಲಿ ಬಂದಿನ ಅದು ಸತ್ಯ. ಈಗ ಒಂದು ಉಪಾಯ, ನೀನು ನಮಗೆ ಮುಖಂಡನಾಗಿ ಮುಂದೆ ಬಾ, ನೀನು ಮಾತನಾಡು, ಆದರೆ ವಿಚಾರ ನಾನು ಹೇಳ್ತೇನೆ, ಹೋಗಿ ಭೀಷ್ಮಾಚಾರ್ಯಗೆ ಕೇಳಿಬಿಡೋಣ, ಭೀಷ್ಮಾಚಾರ್ಯಗೆ ಕೇಳಿಬಿಡೋಣ, ನಿಮ್ಮ ಸಂಹಾರ ಹೇಗೆ, ನಿಮ್ಮ ಮೃತ್ಯು ಎಲ್ಲಿದೆ, ನಾವು ಹೇಗೆ ಗೆಲ್ಲಬೇಕು ಹೇಳ್ತಾರೇನೋ. ಕೃಷ್ಣ ಕೇಳ್ತಾನೆ, ಭೀಷ್ಮಾಚಾರ್ಯ ಹೇಳ್ತಾರನ? ಅವಶ್ಯವಾಗಿ ಹೇಳ್ತಾರೆ. ನಮ್ಮ ಮೇಲೆ ಪ್ರೀತಿ ಇದೆ ಪಾಂಡವರಿಗೆ, ಪಾಂಡವರ ಮೇಲೆ ಪ್ರೀತಿ ಇದೆ ಭೀಷ್ಮಾಚಾರ್ಯಗೆ, ಅವಶ್ಯವಾಗಿ ಹೇಳ್ತಾರೆ. ಆಗ ನಮಗೊಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಭೀಮಾರ್ಜುನರಿಗೆ ಪಾಂಡವರನ್ನು ಸಂಹಾರವನ್ನು ಮಾಡುವ ಶಕ್ತಿ ಅದನೋ ಇಲ್ಲೋ? ಶ್ರೀಮದಾಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಟ್ಟಿದ್ದಾರೆ, ಅದು ಭೀಷ್ಮಾಚಾರ್ಯರ ಬಾಯಲ್ಲೇ ಬರುತ್ತೆ, ಬಂದಾಗ ನಾವು ಕೇಳೋಣ. ಇಷ್ಟ ಆಯಿತು ಅಂತ ಹೇಳಿ ದೇವವ್ರತ ಕೃತಿ ಭೀಷ್ಮ ಪ್ರತೀಕ್ಷೇನಾಪಿ ನಿರ್ದಹೇತ್ ಗಮ್ಯತಾಂ ಸ್ವವದೋಪಾಯಂ ಪ್ರಷ್ಟುಂ ಸಾಗರಗಾಸ್ತಂ. ದೇವವ್ರತ ಭೀಷ್ಮ ಪ್ರೇಕ್ಷಿತೇನಾಪಿ ನಿರ್ದಹೇತ್, ಸಿಟ್ಟಿನಿಂದ ಕಣ್ಣೆತ್ತಿ ತೆಗೆದು ನೋಡಿದರೆ ನಮ್ಮನ್ನು ಸಂಹಾರವನ್ನು ಮಾಡಿಬಿಡ್ತಾನೆ, ಸುಟ್ಟು ಭಸ್ಮವಾಗಿ ಬಿಡ್ತಾನೆ. ಅಂತಹ ಭೀಷ್ಮಾಚಾರ್ಯರ ಬಳಿ ಹೋಗಿ ನಿಮ್ಮ ವಧದ ಉಪಾಯವೇನು ಅಂತ ಕೇಳಬೇಕಾಗಿದೆ. ಗತ್ವಾ ಶಾಂತನಮಂ ವೃದ್ಧಂ ಮಂತ್ರಂ ಪೃಚ್ಛಾಮ ಭಾರತ ಅಂತ ಹೇಳಿದ್ರು. ಅಲ್ಲಿಂದ ಹೊರಡ್ತಾ ಇರುವಾಗ ರಾತ್ರಿ ಹೊರಡ್ತಾರೆ. ಪಾಂಡವ ಪಾಂಡುಪೂರ್ವಜ ಜಗ್ಮುಸ್ತೆ ಸಹಿತ ಸರ್ವೇ ವಾಸುದೇವಶ್ಚ ವೀರ್ಯವಾನ್. ಕೃಷ್ಣನನ್ನು ಮುಂದೆ ಮಾಡಿದ್ದಾರೆ. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರು, ಉಳಿದ ಯಾರ್ಯಾರು ಎಲ್ಲರೂ ಬಂದಿದ್ದ, ದೃಷ್ಟದ್ಯುಮ್ನಾದಿಗಳು. ಏನು ವಿಮುಕ್ತ ಶಸ್ತ್ರ ಕವಚಾಹ, ಕವಚವಿಲ್ಲ, ಶಸ್ತ್ರಾಸ್ತ್ರಗಳಿಲ್ಲ, ಕೇವಲ ಶುದ್ಧವಾದ ಬಟ್ಟೆಯನ್ನು ಮಾತ್ರ ಧಾರಣವನ್ನು ಮಾಡಿ ಕಿರೀಟಾದಿಗಳನ್ನು ತೆಗೆದಿಟ್ಟು ಶಾಂತವಾಗಿ ಹೋಗ್ತಾ ಇದ್ದಾರೆ. ಭೀಷ್ಮಂ ಶರಣಮಭ್ಯಯು ಪೂಜಯಂತೋ ಮಹಾರಾಜ ಪಾಂಡವಾ ಭರತರ್ಷಭಂ ಪ್ರಣಮ್ಯ ಶಿರಸಾಚೇನಂ ಭೀಷ್ಮಂ ಶರಣಮಭ್ಯಯು. ಭೀಷ್ಮಾಚಾರ್ಯ ಕಂಡು ಕೂಡಲೇ ತಲೆಗಟ್ಟಿಸಿ ಎಲ್ಲರೂ ನಮಸ್ಕಾರವನ್ನು ಮಾಡ್ತಾರೆ, ಕೃಷ್ಣನಿಂದ ಹಿಡಿದು. ಆಗ ಭೀಷ್ಮಾಚಾರ್ಯರು ಸ್ವಾಗತಂ ತವ ವಾರ್ಷ್ಣೇಯ, ಕೃಷ್ಣ ಸ್ವಾಗತನೋ ನಿನಗೆ, ಬಾ ಬಾ ಬಂದು ಭಾಳ ಸಂತೋಷ ಆಯಿತು. ಅರ್ಜುನ, ಭೀಮ, ಧರ್ಮರಾಜ, ನಕುಲ, ಸಹದೇವ ಬರ್ರಿ ಅಂತೇಳಿ ಎಲ್ಲರಿಗೂ ಕರೀತಾರೆ. ಯುದ್ಧಾದನ್ಯತ್ರ ಕಿಂ ವಾ ಕಾರ್ಯಂ ಕರೋಮ್ಯದ್ಯ ಯುಷ್ಮಾಕಂ ಪ್ರೀತಿವರ್ಧನಂ. ಭೀಷ್ಮಾಚಾರ್ಯ ಕೇಳ್ತಾರೆ, ಏನು ಮಾಡಬೇಕ್ರೋ ಹೇಳಿ, ನಿಮ್ಮ ಸಲುವಾಗಿ ನಿಮ್ಮ ಪ್ರೀತಿ ಬೆಳೆಸುವುದಕ್ಕಾಗಿ ನಾ ಏನು ಮಾಡಬೇಕು, ಏನು ಸಹಾಯ ಕೇಳಲಿಕ್ಕಾಗಿ ಬಂದಿದ್ದೀರಿ ಹೇಳಿ, ಕೇಳಿ ನಾನು ಮಾಡ್ತೇನೆ. ಯುದ್ಧಾದನ್ಯತ್ರ ಹೇ ವತ್ಸಹ, ಪ್ರೀತಿಯ ಮಕ್ಕಳಾಗಿರ್ತಕ್ಕಂಥ ಪಾಂಡವರಿಗೆ ಯುದ್ಧವನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ, ಅದನ್ನು ನಾನು ನಿಮಗೆ ಮಾಡಿಕೊಡೋದಕ್ಕೆ ಸಿದ್ಧ, ಇದರ ಮೇಲೆ ಯಾವ ಸಂಶಯವೂ ಬೇಕಾಗಿಲ್ಲ ಅಂತ ಹೇಳಿದಾಗ ಧರ್ಮರಾಜ, ಕೃಷ್ಣ ಧರ್ಮರಾಜನ ಮುಖ ನೋಡ್ತಾನೆ, ಮಾತಾಡು ಅಂತ ಹೇಳಿದಾಗ ಧರ್ಮರಾಜ ಸಣ್ಣ ಮಾತನಾಡ್ತು. ಆಚ ರಾಜ ದೀನಾತ್ಮ ಪ್ರೀತಿಯುಕ್ತಮಿದಂ ವಚಃ ಕಥಂ ಜಯೇಮ ಸರ್ವಜ್ಞ ಕಥಂ ರಾಜ್ಯಂ ಲಭೇಮಹಿ. ಹೇ ರಾಜ, ಭೀಷ್ಮಾಚಾರ್ಯರೇ, ಈ ಯುದ್ಧವನ್ನು ನಾವು ಹೇಗೆ ಗೆಲ್ಲಬಹುದು, ನಾವು ಹೇಗೆ ರಾಜ್ಯ ಪಡೆದುಕೊಳ್ಳಬಹುದು ತಿಳಿಸಿಕೊಡ್ತೀರಾ ಅಂತ ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ನ ಕಥಂಚನ ಕೌಂತೇಯ ಮಯಿ ಜೀವತಿ ಸಂಯುಗೆ ಜಯೋ ಭವತಿ ಸರ್ವಜ್ಞ ಸತ್ಯಮೇತದ್ ಬ್ರವೀಮಿತೆ. ಧರ್ಮರಾಣ್ಣ, ನಾನು ಇರುವವರೆಗೂ ನೀವು ಗೆಲ್ತೇವೆ ಅನ್ನುವುದು ಸುಳ್ಳು ಮಾತು. ನಿರ್ಜಿತೆ ಮಯಿ ಯುದ್ಧೇ ರಣನ್ನೇ ಜಶ್ವತ ಪಾಂಡವ, ನಾನು ಯುದ್ಧದೊಳಗೆ ಸೋತಾದ ಮೇಲೇನೆ ನೀವು ಗೆಲ್ಲಬಹುದು, ನಾನು ಸೋಲುವವರೆಗೂ ನಿಮಗೆ ಜಯ ಅಂತ ಅನ್ನೋದು. ಹಾಗಾದರೆ ಹೇಗೆ, ಏನು ಮಾಡೋದು ಅಂದ್ರೆ, ಹತೇ ಮಯಿ ಹತಂ ಸರ್ವಂ ತಸ್ಮಾದೇವಂ ವಿಧೀಯತಾಂ, ನಾನು ಸತ್ತ ಮೇಲೇನೆ ಜಗತ್ತು ಸತ್ತ ಹಾಗೇನೆ, ಆಮೇಲೆ ನೀವು ಗೆಲ್ಲಬಹುದು, ಗೆಲುವಿನ ಆಸೆ ಪಡಬಹುದು. ಯುಧಿಷ್ಠಿರ ಬುದ್ಧಿವಂತ ತಕ್ಷಣದೊಳಗೆ ಕೇಳ್ತಾನೆ, ಬ್ರೂಹಿ ತಸ್ಮಾದುಪಾಯನ್ನೋ ಯಥಾ ಯುದ್ಧೇ ಜಯೇಮಹಿ. ಹಾಗಾದ್ರೆ ನೀವು ಹೇಗೆ ಸಾಯ್ತೀರಿ,
ನಿಮ್ಮನ್ನು ಹೇಗೆ ನಾವು ಗೆಲ್ಲಬಹುದು ಹೇಳಿ, ಉಪಾಯವನ್ನು ಹೇಳಿ ಅಂತ ಹೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಸತ್ಯಮೇತನ್ಮಹಾಬಾಹೋ ಯಥಾ ವದಸಿ ಪಾಂಡವ ನಾಹಂ ಜೇತುಂ ರಣೇ ಶಕ್ಯ ಸೇಂದ್ರೈರಪಿ ಸುರಾಸುರೈ. ದೇವಾದಿದೇವತೆಗಳು ಬರಲಿ, ಋಷಿ ಮುನಿ ಏನಂತಾರೆ ಯಕ್ಷ ರಾಕ್ಷಸರು ಬರಲಿ, ಯಾರಿಂದಲೂ ನನ್ನನ್ನು ಗೆಲ್ಲುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ನಿಕ್ಷಿಪ್ತ ಶಸ್ತ್ರೇ ಪತಿತೆ ವಿಮುಕ್ತ ಕವಚಧ್ವಜೆ ದ್ರವಮಾಣೆ ಭೀತೆ ಚ ತವಾಸ್ಮೀತಿ ಚ ವಾದಿನೆ. ಯಾರು ಬಿಲ್ ಬಾಣಗಳನ್ನು ಕೆಳಗೆ ಹಾಕಿದ್ದಾರೆ, ಯುದ್ಧ ಮಾಡುವುದಿಲ್ಲ ಅಂತ ಬಿಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಪತಿತೆ ತೆಳಗೆ ಬಿದ್ದು ಹೋಗಿದ್ದಾನೆ. ವಿಮುಕ್ತ ಧ್ವಜ ಕವಚೆ, ಕವಚ ಧ್ವಜ ರಥ ಇವೆಲ್ಲ ಕಳಚಿ ಹೋಗಿದೆ ಯಾರದ್ದು. ದ್ರವಮಾಣೆ ಓಡಿ ಹೋಗ್ತಾ ಇದ್ದಾನೆ. ಭೀತೆ ಹೆದರಿ ಬಿಟ್ಟಿದ್ದಾನೆ. ತವಾಸ್ಮೀತಿ ಚ ವಾದಿನಿ, ನಾನು ನಿನ್ನವನು, ನಿನ್ನ ದಾಸನಾಗಿದ್ದೇನೆ, ನಿನಗೆ ಶರಣು ಬಂದಿದ್ದೇನೆ ಅಂತ ಯಾರು ಹೇಳ್ತಾರೆ. ಸ್ತ್ರೀಜಿತೆ, ಹೆಣ್ಣಿನಿಂದ ಯಾರು ಗೆದ್ದೋಗಿದ್ದಾನೆ ಅಥವಾ ಹೆಣ್ಣಿನ ಕೈಯಲ್ಲಿ ಯಾರು ಸೋತಿದ್ದಾರೆ. ಸ್ತ್ರೀ ಪ್ರಧಾನೆ, ಸ್ತ್ರೀಯರ ನಿರ್ಣಯಗಳೇ ಯಾರ ವಿಷಯದೊಳಗೆ ಪ್ರಧಾನವಾಗಿದೆಯೋ ಅಂಥವರ ಜೊತೆಗೆ. ಅಪ್ರಸೂತೆ, ಯಾರು ಮಕ್ಕಳನ್ನೇ ಪಡೆದಿಲ್ಲವೋ ಅವರ ಜೊತೆಗೆ. ಷಂಡೆ, ಯಾರು ಷಂಡ ನಪುಂಸಕನಿದ್ದಾನೋ ಅವನ ಜೊತೆಗೆ. ಏಕಪುತ್ರಿಣಿ, ಒಬ್ಬನೇ ಮಗನ ಯಾರಿದ್ದಾನೋ ಅಂಥವರ ಜೊತೆಗೆ ನಾನು ಎಂದಿಗೂ ಯುದ್ಧವಾಡುವುದಿಲ್ಲ, ಇದು ನನ್ನ ಪ್ರತಿಜ್ಞೆಯಾಗಿದೆ. ಹಾಗಾದರೆ ಅಂತ ಪ್ರಸಂಗ ಈಗ ಯಾವುದಿದೆ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತು. ಏನಂತೆ, ಶಿಖಂಡಿ ಸಮರಾಮರ್ಷಿ ಶೂರಶ್ಚ ಸಮಿತಿಂಜಯ ಯಥಾಭವಚ್ಚ ಸ್ತ್ರೀ ಪೂರ್ವಂ ಪಶ್ಚಾತ್ ಪುಂಸ್ತ್ವಂ ಸಮಾಗತಃ. ಶಿಖಂಡಿ ಯುದ್ಧದೊಳಗೆ ಮಹಾ ಪರಾಕ್ರಮಿಯಾದ ಶೂರನಾದ ಶತ್ರುಗಳನ್ನು ಚಂಡಾಡಿ ಗೆಲ್ಲುವಂತ ಶಿಖಂಡಿ ಏನಿದ್ದಾನೆ ಅವನು ಸ್ತ್ರೀ ಪೂರ್ವ ಅಂತ ಅನ್ನೋದು ನಿಮಗೆ ಗೊತ್ತು. ಮೊದಲಿಗೆ ಸ್ತ್ರೀ ಇದ್ದು ಆಮೇಲೆ ಪುರುಷರಾಗಿದ್ದಾನೆ. ಅಂತವನ ಜೊತೆಗೆ ನಾನು ಯುದ್ಧ ಮಾಡುವುದಿಲ್ಲ, ಹಾಗಾಗಿ ಅವನನ್ನು ಎದುರಿಗೆ ಕರೆದುಕೊಂಡು ಬನ್ನಿ. ಅಷ್ಟು ಮಾತ್ರಕ್ಕೆ ನಾನು ಸೋಲ್ತೇನೆ ಅಂತ ತಿಳಿಯಬೇಡಿ, ಯಾಕೆಂದ್ರೆ ಅವನ ಬಾಣಗಳು ನನ್ನನ್ನು ಭೇದಿಸುವುದಿಲ್ಲ, ಅಷ್ಟು ವೇಗ ಅವನಲ್ಲಿ ಇಲ್ಲ, ನನ್ನನ್ನು ಭೇದಿಸುವ ಶಕ್ತಿ ಅವನಲ್ಲಿ ಇಲ್ಲ. ಹಾಗಾದರೆ ಅರ್ಜುನ ಸಮರೇ ಶೂರ ಪುರಸ್ಕೃತ್ಯ ಶಿಖಂಡಿನಂ, ಅರ್ಜುನ ಶಿಖಂಡಿಯನ್ನು ಮುಂದೆ ಮಾಡಿಕೊಂಡು ಬರಲಿ, ಆಗ ಅರ್ಜುನ ಬಾಣ ಬಿಡಲಿ, ಅರ್ಜುನನ ಬಾಣಗಳಿಂದ ಮಾತ್ರ ನಾನು ಸಾಯಬಹುದು. ಕೇಳಿಲಿ, ಒಂದು ಮಾತನ್ನು ಹೇಳ್ತೇನೆ. ರತೆ ಕೃಷ್ಣಾನ್ ಮಹಾಭಾಗ ಪಾಂಡವಾದ್ವಾ ಧನಂಜಯ. ಜಗತ್ತಿನೊಳಗೆ, ಈಗಿರುವ ಸಮಗ್ರವಾದ ಜಗತ್ತಿನೊಳಗೆ ಒಬ್ಬ ಕೃಷ್ಣ, ಪಾಂಡವ ಭೀಮಸೇನ ದೇವರು, ಧನಂಜಯ ಅರ್ಜುನ, ಈ ಮೂರು ಜನರು ಬಿಟ್ಟರೆ ನನ್ನನ್ನು ನಾಲ್ಕನೇದವನು ಸಂಹಾರವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಮಾತನ್ನೇ ಶ್ರೀಮದ್ ಆಚಾರ್ಯರು ಮೊದಲಿಗೆ ನಿರ್ಣಯವನ್ನು ಮಾಡ್ತಾರೆ. ಭೀಮಾರ್ಜುನೌ ಶಕ್ತುವಂತಾಪಿ, ಭೀಮಾರ್ಜುನರು ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡುವುದಕ್ಕೆ ಶಕ್ತಿವಂತರಾಗಿದ್ದರೂ ಕೂಡ ಭೀಷ್ಮಾಚಾರ್ಯರ ಅನುಜ್ಞೆಯನ್ನು ಪಡೆಯದೇನೆ ಸಂಹಾರವನ್ನು ಮಾಡುವುದಕ್ಕಾಗಿ ಭೀಮಾರ್ಜುನರು ಮನಸ್ಸೇ ಮಾಡಲಿಲ್ಲ. ಯಾಕೆ? ಭೀಷ್ಮಾಚಾರ್ಯರು ನಮಗೆ ಪೂಜ್ಯರಾಗಿದ್ದಾರೆ, ಅತ್ಯದ್ಭುತ ಕರ್ಮಗಳನ್ನು ಮಾಡಿದ ಮಹಾ ಮೇಧಾವಿಗಳಾಗಿದ್ದಾರೆ. ಆದ್ದರಿಂದಾಗಿ ಭೀಷ್ಮಾಚಾರ್ಯರನ್ನು ನಾವು ಸಂಹಾರವನ್ನು ಮಾಡಲ್ಲ, ಅವರು ಅನುಮತಿ ಕೊಡಲಿ, ನಾವೇ ಸಂಹಾರವನ್ನು ಮಾಡ್ತೇವೆ ಅಂತ ಹೇಳಿ ಭೀಷ್ಮಾಚಾರ್ಯರು ಬಿಟ್ಟಿದ್ದರು ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ ಅಂದರೆ ಕೆಲವೊಮ್ಮೆ ನಮಗೆ ಅನಿಸುತ್ತೆ ಶ್ರೀಮದಾಚಾರ್ಯರು ಪಾಂಡವರ ಪಕ್ಷಪಾತಿಗಳು, ಆದ್ದರಿಂದ ಈ ನಿರ್ಣಯವನ್ನು ಕೊಟ್ಟಿರ್ಬೋದು ಹಾಗೆ ಅಂತೇಳಿ. ಭೀಷ್ಮಾಚಾರ್ಯರೇ ಈ ಮಾತನ್ನು ಹೇಳ್ತಾರೆ. ಏನಂತೆ? ರತೆ ಕೃಷ್ಣಾನ್ ಮಹಾಭಾಗಾತ್ ಪಾಂಡವಾದ್ವಾ ಧನಂಜಯಾತ್. ಕೃಷ್ಣ, ಭೀಮ, ಅರ್ಜುನರು ಬಿಟ್ಟು ಇನ್ಯಾರೂ ಕೂಡ ನನ್ನನ್ನು ಸಂಹಾರವನ್ನು ಮಾಡಲಿಕ್ಕೆ ಸಮರ್ಥರಲ್ಲ. ಆದ್ದರಿಂದಾಗಿ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಅನ್ನೋದು ನನಗೆ ಗೊತ್ತು. ಶಿಖಂಡಿಯನ್ನು ಮುಂದೆ ಮಾಡಲಿ, ಅರ್ಜುನ ತನ್ನ ಪ್ರತಿಜ್ಞೆಯನ್ನು ತಾನು ಸಾರ್ಥಕಗೊಳಿಸಿಕೊಳ್ಳಬಹುದು, ಆಗ ನಾನು ಸಾಯಬಹುದು ಅಂತ ಭೀಷ್ಮಾಚಾರ್ಯರು ತಮ್ಮ ಗುಟ್ಟನ್ನು ಬಿಟ್ಟು ಕೊಡ್ತಾರೆ. ಏನು ಭೀಷ್ಮಾಚಾರ್ಯರ ಔದಾರ್ಯವಿರಬಹುದು, ಕೃಷ್ಣನ ಪ್ರಚಂಡವಾದ ಬುದ್ಧಿವಂತಿಕೆ ಇರಬಹುದು.
ಯಾರ್ರೀ ನಿನ್ನ ಸಾವು ಹೇಗಿದೆ ಅಂತ ಕೇಳಲಿಕ್ಕೆ ಧೈರ್ಯ ಯಾರು ಮಾಡ್ಯಾರು? ಕೃಷ್ಣ ಇದ್ದದ್ದಕ್ಕೆ ಧರ್ಮರಾಜ ಧೈರ್ಯ ಮಾಡಿದ. ಯಾರು ತನ್ನ ಸಾವನ್ನು ನಿರ್ಭಿಡೆಯಾಗಿ ಸಂಕೋಚವಿಲ್ಲದೆ ಶತ್ರುಗೆ ಯಾರು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವಿದೆ? ಭೀಷ್ಮಾಚಾರ್ಯರಂಥವರೇ ಬಿಟ್ಟು, ಭೀಷ್ಮಾಚಾರ್ಯರಂಥವರು ಅಲ್ಲ, ಭೀಷ್ಮಾಚಾರ್ಯರೊಬ್ಬರೇ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ, ಇನ್ಯಾರಿಗೂ ಸಾಧ್ಯವಿಲ್ಲ. ಇದು ಭೀಷ್ಮಾಚಾರ್ಯರ ಅತಿ ದೊಡ್ಡದಾಗಿರ್ತಕ್ಕಂಥದ್ದು. ಪಾಂಡವರ ಮೇಲಿನ ಪ್ರೀತಿಯೂ ಹೌದು, ಧರ್ಮದಲ್ಲಿಯ ನಿಷ್ಠೆಯೂ ಹೌದು. ಧರ್ಮ ಗೆಲ್ಲಬೇಕೆನ್ನುವ ಅಪೇಕ್ಷೆಯೂ ಇದೆ. ಆದ್ದರಿಂದಾಗಿ ಅಷ್ಟು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಆಯಿತು ಅಂತ ಹೇಳಿದರು, ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಭೀಷ್ಮಾಚಾರ್ಯರು ಗಟ್ಟಿಯಾಗಿ ಒಪ್ಪಿಕೊಂಡು ಆಶೀರ್ವಾದವನ್ನು ಮಾಡಿ ಅನುಗ್ರಹವನ್ನು ಮಾಡಿ, ಬಹಳ ಹೊತ್ತಾಯಿತು, ನೀವು ಹೊರಡಬಹುದು ಅಂತ ಹೇಳಿದಾಗ ಅನುಜ್ಞೆಯನ್ನು ಪಡೆದುಕೊಂಡು ಅಲ್ಲಿಂದ ಪಾಂಡವರು ಹೊರಟು ಬಿಡ್ತಾರೆ. ಅಭಿವಾದ್ಯ ಮಹಾತ್ಮಾನಂ ಭೀಷ್ಮಂ ಕುರು ಪಿತಾಮಹಂ, ಎಲ್ಲರೂ ಭೀಷ್ಮಾಚಾರ್ಯರಿಗೆ ಒಂದು ಪ್ರದಕ್ಷಿಣೆ ಹಾಕಿ ಅಭಿವಾದನವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೊರಡ್ತಾರೆ. ಬರ್ತಾ ಇರುವಾಗ ಅರ್ಜುನೋ ದುಃಖ ಸಂತಪ್ತ ಸವ್ರೀಡಮಿದಮಬ್ರವೀತ್. ಅರ್ಜುನನಿಗೆ ಬಹಳ ದುಃಖವಾಯಿತು, ವಿಲಿ ಒದ್ದಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಅಲ್ಲೋ, ನಮಗೆ ಗುರುವಾಗಿದ್ದಾರೆ, ನಮ್ಮ ಕುಲದ ಹಿರಿಯರಾಗಿದ್ದಾರೆ, ಇಂತಹ ಭೀಷ್ಮಾಚಾರ್ಯರನ್ನ ಸಂಹಾರವನ್ನು ಮಾಡುವುದು ಅಂತಂದ್ರೆ ಏನದು? ಅವ್ರನ್ನ ಸಂಹಾರವನ್ನು ಮಾಡಿದಾಗಲೇ ನನ್ನ ಪ್ರತಿಜ್ಞೆ ಸಾರ್ಥಕವಾಗಬೇಕಾ? ನಾಹಂ ತಾತಸ್ತವ ಪಿತು ತಾತೋಸ್ಮಿ ತವ ಭಾರತ. ಭೀಷ್ಮಾಚಾರ್ಯರು ನನ್ನನ್ನು ಸಣ್ಣವನಿದ್ದಾಗಿಂದಲೂ ನನ್ನನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಹೇಳಬೇಕು, ನಾನು ನಿನ್ನ ಅಜ್ಜನಲ್ಲೋ ನಿಮ್ಮ ಅಪ್ಪ ಇದ್ದೀನಿ ಅಂತ ತಿಳಿದುಕೋ ನೀನು. ಅಷ್ಟು ಪ್ರೀತಿಯನ್ನು ಮಾಡಿದವರು. ಜಯೋ ವಾಸ್ತು ವಧೋ ವಾ ಮೇ ಕಥಂ ವಾ ಕೃಷ್ಣಮನ್ಯಸೆ. ಇಂತಹ ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡಿ ಜಯವನ್ನು ಪಡೆಯೋದ್ರೊಳಗೆ ಏನು ಅರ್ಥವಿದೆ ಹೇಳು ಕೃಷ್ಣ? ನಾನು ಯುದ್ಧ ಮಾಡುವುದಿಲ್ಲ, ಭೀಷ್ಮಾಚಾರ್ಯ ಸಂಹಾರವನ್ನು ಮಾಡುವುದಿಲ್ಲ ಅಂತ ಹೇಳಿದ ಕೃಷ್ಣ ಹೇಳ್ತಾನೆ, ಪ್ರತಿಜ್ಞಾಯ ವಧಂ ಜಿಷ್ಣು ಪುರಾ ಭೀಷ್ಮಸ್ಯ ಸಂಯುಗೆ. ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡುವ ಉದ್ದೇಶವೇ ನಿನಗೆ ಇದ್ದಿದ್ದಿಲ್ಲ ಅಂತಂದ್ರೆ ಹಿಂದೆ ಯಾಕೆ ಪ್ರತಿಜ್ಞೆಯನ್ನು ಮಾಡಿದೆ ನಾನು ಭೀಷ್ಮಾಚಾರ್ಯನ ಸಂಹಾರವನ್ನು ಮಾಡ್ತೇನೆ ಅಂತ? ಪ್ರತಿಜ್ಞೆ ಮಾಡಿದ ಮೇಲೆ ಕ್ಷತ್ರ ಧರ್ಮದೊಳಗೆ ರತನಾಗಿ ಇರಬೇಕಾದು ನಿನ್ನ ಕರ್ತವ್ಯವಲ್ಲವೇ? ಅಂದಮೇಲೆ ನೀನು ಸಂಹಾರವನ್ನು ಮಾಡಲಿಕ್ಕೆ ಬೇಕು. ನೀನು ಪಾತಗೇನಂ ರಥಾತ್ ಪಾರ್ಥ ಕ್ಷತ್ರಿಯಂ ಯುದ್ಧ ಧರ್ಮದಂ ನಾಹತ್ವ ಯುಧಿಗಾಂಗೇಯಂ ವಿಜಯಸ್ತೆ ಭವಿಷ್ಯತಿ. ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡದೇ ಇದ್ದರೆ ನಿನಗೆ ವಿಜಯವಾಗುವುದಿಲ್ಲ. ಅವರು ಇಚ್ಛಾಮೃತ್ಯುಗಳು. ಅವರೇ ಹೇಳಿದ್ರಲ್ಲ, ಅವರನ್ನು ಸೋಲಿಸುವವರು ಜಗತ್ತಿನೊಳಗೆ ಯಾರೂ ಇಲ್ಲ. ಅವರನ್ನು ಸಂಹಾರವನ್ನು ಮಾಡಬೇಕು, ನೀನು ಭೀಮ ಇಬ್ಬರು ಸಂಹಾರ ಮಾಡಬೇಕು. ಭೀಮಸೇನ ದೇವರು ಯಾವ ಕಾರಣಕ್ಕೂ ಸಂಹಾರವನ್ನು ಮಾಡುವುದಿಲ್ಲ, ನೀನೇ ಸಂಹಾರವನ್ನು ಮಾಡಬೇಕು. ನೀನು ಸಂಹಾರವನ್ನು ಮಾಡುವುದಿಲ್ಲ ಅಂತಾದರೆ ಇನ್ಯಾರು ಅವರನ್ನು ಸಂಹಾರವನ್ನು ಮಾಡುವವರು? ಜಹಿ ಭೀಷ್ಮಂ ಸ್ಥಿರೋ ಭೂತ್ವ ಶೃಣುಚೇದಂ ವಚೋ ಮಮ. ನಾನು ಹೇಳ್ತಾ ಇದ್ದೇನೆ ಕೇಳಿಲಿ, ಭೀಷ್ಮಾಚಾರ್ಯ ನಿನ್ನ ಸಂಹಾರವನ್ನು ಮಾಡ್ತೀಯಾ ಅಷ್ಟೆ, ಮಾಡಲಿಕ್ಕೆ ಬೇಕು ಅಂತ ಹೇಳಿ ಅರ್ಜುನನನ್ನು ಕೃಷ್ಣ ಚೆನ್ನಾಗಿ ತಯಾರು ಮಾಡ್ತಾನೆ. ಇದು ಕೃಷ್ಣನ ಪ್ರಚಂಡವಾದ ಬುದ್ಧಿವಂತಿಕೆ. ಎಷ್ಟೆಷ್ಟು ಪ್ರಸಂಗದೊಳಗೆ ಅರ್ಜುನ ಧರ್ಮದಿಂದ ವಿಮುಖನಾದ, ಆಗೆಲ್ಲ ಕೃಷ್ಣ ಬಂದು ತಿಳಿ ಹೇಳಿ ವಿಶ್ವರೂಪ ತೋರಿಸಿ ಬೈದು ಹೊಡೆದಿಲ್ಲ, ಚೆನ್ನಾಗಿ ಅಂದು ಪ್ರಿಪೇರ್ ಮಾಡಿ ತಾನೇ ಚಕ್ರವನ್ನು ಹಿಡಿದು ಯುದ್ಧಕ್ಕೆ ಹೋಗಿ ನಿನ್ನ ಕೈಲಾಗುವುದಿಲ್ಲ, ನಾನು ಸಂಹಾರವನ್ನು ಮಾಡ್ತೇನೆ ಅಂತೇಳಿ ಏನಾದರೂ ಹೇಳಿ ಅರ್ಜುನನನ್ನು ನಾನಾ ಬಗೆಯಿಂದ ನಾನಾ ತರಹದಿಂದ ಯುದ್ಧಕ್ಕೆ ಪ್ರಿಪೇರ್ ಮಾಡಿದ್ನಲ್ಲ, ಇದು ಕೃಷ್ಣನ ಅಪರಂಪಾರವಾದ ಪ್ರೀತಿಯನ್ನು ಸೂಚನೆಯನ್ನು ಮಾಡುತ್ತೆ. ಹೀಗೆ ಜಗತ್ತಿನೊಳಗೆ ಯಾರ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರಲಿ, ಕೃಷ್ಣನ ಪ್ರೀತಿಯನ್ನು ಮಾತ್ರ ಸಂಪಾದನೆಯನ್ನು ಮಾಡಿಕೊಳ್ಳಲೇಬೇಕು. ಯಾಕೆ? ಅನೇಕ ಬಾರಿ ನಾವು ಧರ್ಮದಿಂದ ವಿಮುಖರಾಗಿ ಧರ್ಮ ಬೇಡ ಅಂತ ಅನಿಸಿದಾಗ ನಮ್ಮನ್ನು ನಾನಾ ತರಹದಿಂದ ಪ್ರಚೋದನೆಯನ್ನು ಮಾಡಿ ಪ್ರೇರಣೆಯನ್ನು ಮಾಡಿ ನಮ್ಮನ್ನು ಸ್ಥಿರವಾಗಿ ನಿಷ್ಠುರವಾಗಿ ಧರ್ಮದಲ್ಲಿ ನಿಲ್ಲಿಸಿ ಮಹಾಶ್ರೇಯಸ್ಸು ಕೊಡುವನು ಶ್ರೀಕೃಷ್ಣ ಪರಮಾತ್ಮನಾಗಿದ್ದಾನೆ. ಹೀಗೆ ಅರ್ಜುನನ್ನು ಗಟ್ಟಿಯಾಗಿ ಪ್ರಿಪೇರ್ ಮಾಡಿದಾಗ ಅರ್ಜುನ ಅಂತಾನೆ, ಆಯಿತು ಹಾಗಾದ್ರೆ ನಾನು ಭೀಷ್ಮಾಚಾರ್ಯನ ಸಂಹಾರವನ್ನು ಮಾಡ್ತೇನೆ ನಾಳೆಯ ದಿನ
ಅಂತ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿದಾಗ ಅರ್ಜುನಸ್ಯ ವಜಶ್ರುತ್ವ ಭೀಷ್ಮಸ್ಯ ವದ ಸಂಯುತಂ ಜಹರ್ಷುರ್ ಹೃಷ್ಟರೋಮಾಣ ಸ ಕೃಷ್ಣ ಪಾಂಡವಾಸ್ತದ. ಯಾವಾಗ ಅರ್ಜುನ ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡಿದ, ಕೃಷ್ಣ, ಪಾಂಡವರು, ಭೀಮ ಎಲ್ಲರೂ ಸಂತೋಷಪಟ್ಟರು. ಹಾಗಾದರೆ ನಾಳೆಯ ದಿನ ಬೆಳಿಗ್ಗೆ ಭೀಷ್ಮಾಚಾರ್ಯರು ಇಲ್ಲ ಅಂತಾಗತ್ತೆ ಅಂತ ಹೇಳಿ ದೊಡ್ಡದಾದ ಜಯಕ್ಕೆ ಸಿದ್ಧರಾಗಿದ್ದಾರೆ. ಕೊನೆಯ 10ನೇ ದಿನದ ಅಮೋಘವಾದ ಯುದ್ಧ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ